ಸೊ ಸೆಕೆಂಡ್ ಪೀಸ್ ಆಗೋಗಿದೆ. ಸೊ ಸೆಕೆಂಡ್ ಪೀಸ್ ಇಲ್ಲಿರುವಾಗ ನಾನು ಅದನ್ನ ಮಾಡಬೇಕು, ಪಾಕೆಟ್ ಮನಿ ಅದನ್ನ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಹಾಲಿಡೇಸ್ ಇಲ್ಲ ಅಂತ ನೀವು ಅನ್ಕೊಂಡಿರ್ತೀರಾ. ಬಟ್ ರಿಯಾಲಿಟಿ ಕೆಲವೊಬ್ರು ಬಂದು ಲೈಕ್ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡಿ ಬರುತ್ತೆ, ರೀಲ್ಸ್ ಶೇರ್ ಮಾಡಿ ನಿಮಗೆ ಮನಿ ಬರುತ್ತೆ ಅಂತಾರೆ. ಹಾಗಾಗಿ ಕೆಲವೊಬ್ರು ಲೈಕ್ ಡೇಟಾನ ಲೈಕ್ ಸೆಲ್ ಮಾಡಿ ನಿಮ್ಮ ಡೇಟಾನ ಬೇರೆಯವರಿಗೆ ಟ್ರಾನ್ಸ್ಫರ್ ಮಾಡಿ ಮನಿ ಬರುತ್ತೆ ಅಂತಾರೆ. ಸೊ ಅವೆಲ್ಲ ಫೇಕ್. ಬಟ್ ಈಗಿನ ನಿಮಗೆ ಹಾಲಿಡೇಸ್ ಅಲ್ಲಿ ನಿಮಗೆ ಮೆಜಾರಿಟಿ ಲೈಕ್ 3 to 4 months ಸಿಗುತ್ತೆ ಹಾಲಿಡೇಸ್ ನಿಮಗೆ, KCET ಕೌನ್ಸಿಲಿಂಗ್ ಅವೆಲ್ಲ ಆಗೋ ಅಷ್ಟೇ. ಸೊ 3 to 4 months ಅಲ್ಲಿ ನೀವು ಸ್ಕಿಲ್ಸ್ ಕಲಿತೀರಾ ಅಂಡ್ ಅದ್ರ ಜೊತೆಗೆ ನೀವು ಅರ್ನ್ ಮಾಡ್ತೀರಾ ಅಂತ ನಂಬ್ತೀರಾ. ಎಸ್, ದಿಸ್ ಇಸ್ ಪಾಸಿಬಲ್. ಸೊ ಈ ವಿಡಿಯೋದಲ್ಲಿ ನಾನು 4 ways ಅಲ್ಲಿ ನೀವು ಮನಿಯನ್ನು ಪಾಕೆಟ್ ಮನಿ ಅರ್ನ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಅಂಡ್ ನಿಮಗೆ ಫ್ರೆಂಡ್ಸ್ಗೆ ಶೇರ್ ಮಾಡಿ. ದ ಫಸ್ಟ್ ಸೈಡ್ ಅಸಲ್ ಏನಂತಂದ್ರೆ ಬೇಸಿಕ್ ಫ್ರೀಲಾನ್ಸಿಂಗ್ ಡಿಸೈನ್. ನೀವು ಫಸ್ಟ್ ಆಫ್ ಆಲ್ ನೀವು ಫೈವರ್ ಅಲ್ಲೆಲ್ಲ ಹೋಗಿ ಅಲ್ಲೇ ನಾವು ಫ್ರೀಲಾನ್ಸಿಂಗ್ ಎಲ್ಲ ಮಾಡ್ಬೋದು. ನೀವು ಅಲ್ಲೇ ಹೋಗಿದ್ರೆ ನಿಮಗೆ ಬೇಸಿಕ್ ಡಿಸೈನು ಲೈಕ್ 500 ಇಂದ 2000, 3000, 5000 ವರ್ಗಿದೆ ಬೇಸಿಕ್ ಡಿಸೈನ್. ನೀವು ಅನ್ಕೋಬೋದು ಲೈಕ್ ಬೇರೆ ಕ್ರಿಯೇಟರ್ಸ್ಗೆ, ದೊಡ್ಡ ಕ್ರಿಯೇಟರ್ಸ್ಗೆ ಲೈಕ್ ಇನ್ಸ್ಟಾಗ್ರಾಮ್ ಪೋಸ್ಟ್ ಡಿಸೈನಿಂಗು ಆ್ಯಂಡ್ ತಮ್ನೇಲ್ಸು, ಯೂಟ್ಯೂಬ್ ತಮ್ನೇಲ್ಸ್ ಎಲ್ಲ ಮಾಡೋದಕ್ಕೆ ಅವರು ಕ್ಲೈಂಟ್ಸ್ ಇಟ್ಕೊಂಡಿರ್ತಾರೆ, ಅವರು ಫ್ರೀಲಾನ್ಸಿಂಗನ್ನು ಇಟ್ಕೊಂಡಿರ್ತಾರೆ. ಅವರು ಇವ್ರಿಗೆ ಡಿಸೈನ್ ಮಾಡಿ ಕೊಡ್ತಾರೆ ಅವ್ರಿಗೆ. ಸೊ ಇವರು ಅದ್ರ ಬದಲು ಅವ್ರಿಗೆ ಪೇ ಮಾಡ್ತಾರೆ. ಪರ್ ತಮ್ನೇಲು 200, 300, ಇಲ್ಲಾಂದರೆ ಪರ್ ಇನ್ಸ್ಟಾಗ್ರಾಮ್ ಪೋಸ್ಟ್ಗೆ 300, 400, 500 ಬೇಸಿಕಲ್ಲಿ. ನೀವೇನು ಅಡ್ವಾನ್ಸ್ ಹೋದ್ರೆ 2000, 3000, 5000 ಪೇ ಮಾಡೋ ಚಾನ್ಸ್ ಇರುತ್ತೆ. ನೀವು ಬೇಕಾದ್ರೆ ನೀವು ಪ್ರೂಫ್ ನೋಡಿ, ಈ ಫೈವರ್ ಅಕೌಂಟಲ್ಲಿ ನೋಡಿ 500, 200, 300, 500, 1000, 2000 ವರ್ಗಿದೆ. ಸೊ ನೀವು ಈಸಿಯಾಗಿ ಇದನ್ನು ಮಾಡ್ಬೋದು. ಸೊ ಹೆಂಗಂತಂದರೆ ಲೈಕ್ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಕ್ಯಾನ್ವಾ ಇದ್ದರೆ, ನಿಮ್ಮ ಹತ್ರ ಲ್ಯಾಪ್ಟಾಪ್ ಇರಬೇಕಂತ ಇಲ್ಲಿ ರೂಲ್ ಇಲ್ಲ. ಲ್ಯಾಪ್ಟಾಪ್ ಇಲ್ಲ ಅಂದ್ರೆ ನಿಮ್ಮ ಮೊಬೈಲ್ ಇದ್ರೆ ಸಾಕು, ಕ್ಯಾನ್ವಾದಲ್ಲಿ ಬೇಸಿಕ್ ಡಿಸೈನ್ ಮಾಡಿ ನಿಮ್ಮ ಪ್ರೂಫ್ ಆಫ್ ವರ್ಕನ್ನು ನೀವು ಲೈಕ್ ಎಸ್ಟಾಬ್ಲಿಷ್ ಮಾಡಿಕೊಂಡು ಅದನ್ನು ನೀವು ಲೈಕ್ ಕ್ರಿಯೇಟರ್ಸ್ಗೆ ಇಲ್ಲಾಂದರೆ ಬೇರೆ ಲೋಕಲ್ ಬಿಸ್ನೆಸ್ ಅವ್ರಿಗೆ ಲೈಕ್ ಜಿಮ್ಸು ಬೇಕರೀಸ್ ಅವೆಲ್ಲ ಇರ್ತಾರೆ. ಸೊ ಅವ್ರಿಗೆ ಇನ್ಸ್ಟಾಗ್ರಾಮ್ ಅಷ್ಟೊಂದು ಇರಲ್ಲ, ಅವ್ರಿಗೆ ಅಪ್ರೋಚ್ ಮಾಡಿ ನಮಗೆ ನಿಮಗೆ ಡಿಸೈನಿಂಗ್ ಮಾಡ್ಕೊಡ್ತೀವಿ, ಅದು ಮಾಡ್ಕೊಡ್ತೀವಿ, ಮಾರ್ಕೆಟಿಂಗ್ ಇಂಪ್ರೂವ್ ಆಗುತ್ತೆ, ಅದು ನಿಮ್ಮ ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ ಅಂತ. ಸೊ ಬೇಕಂದ್ರೆ ಅವ್ರು ಒಪ್ಕೊಂಡ್ರೆ ನಿಮಗೆ ಫಾರ್ ಸಪೋಸ್ ನಿಮಗೆ ಮಂತ್ಲಿ ಲೈಕ್ 2-3,000 ಕೊಟ್ಟರು ದಿಸ್ ಇಸ್ ಎನಫ್. ಇಲ್ಲಾಂದರೆ ನೀವು ಫ್ರೀಲಾನ್ಸಿಂಗ್ ಮಾಡ್ತೀರಾ ಅಂತಂದರೆ ಫೈವರ್ ಬನ್ನಿ. ಸೊ ಫೈವರಲ್ಲಿ ನೀವು ಬೇಕಂದ್ರೆ ನೀವು ಲೈಕ್ ನೀವು ಸೆಲ್ ಮಾಡ್ಬೋದು ನಿಮ್ಮ ಪೋಸ್ಟರ್ಸನ್ನು. ನಿಮ್ಗೆ ಆರ್ಡರ್ಸ್ ಬರುತ್ತೆ, ಆರ್ಡರ್ನ ನೀವು ತಗೊಂಡು ನೀವು ಸೆಲ್ ಮಾಡ್ಬೋದು. ಆ್ಯಂಡ್ ಡಿಪೆಂಡ್ಸ್ ಆನ್ ನಿಮ್ಮ ಲೈಕ್ ನಿಮ್ಮ ಎಡಿಟಿಂಗ್ ಸ್ಕಿಲ್ಸ್ ಆಗಿರ್ಬೋದು, ನಿಮಗೆ ಪೋಸ್ಟ್ಗೆ ಡಿಸೈನಿಂಗಲ್ಲಿ ಎಷ್ಟು ಸ್ಕಿಲ್ಸ್ ಇದೆ ಅಂತ. ಬಿಗಿನರ್ ಆಗಿದ್ದರೆ ಲೈಕ್ ಪರ್ ಪೋಸ್ಟು 100 ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ನೀವು ಅಡ್ವಾನ್ಸ್ಡ್ ಹೋಗಿದ್ರೆ ಲೈಕ್ ನನಗೆ ಸೊ ಡೆಪ್ತ್ಗೆ ಹೋದರೆ ಒಳ್ಳೆ ಡಿಸೈನಿಂಗ್ ಮಾಡಿದ್ರೆ ನಿಮಗೆ 1500, 2000 ಹೋಗ್ಬೋದು. ಆ್ಯಂಡ್ ಇದು ಡಿಸೈನಿಂಗ್ ಪಾರ್ಟ್. ಇಲ್ಲ ಬ್ರೋ ನನಗೆ ಡಿಸೈನಿಂಗ್ ಇಷ್ಟ ಇಲ್ಲ ಸರ್, ಬೇರೆ ಏನೋ ಈಸಿಯಾಗಿದೆ ಅಂತಂದರೆ ಇನ್ನೊಂದಿದೆ, ಅದೇ ಕಂಟೆಂಟ್ ರೈಟಿಂಗ್. ಏನು ಬರೋ ಎಲ್ಲ ವಿಚಿತ್ರ ಹೇಳ್ತಿದ್ರೆ ನನಗೇನು ಈಸಿಯಾಗಿ ಬರಬೇಕು, ಇಲ್ಲಾಂದರೆ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡಬೇಕು, ಈ ರೀಲ್ಸ್ ಶೇರ್ ಮಾಡಿದ್ರೆ ಮನಿ ಬರ್ಬೇಕಂತ. ಸೊ ಅವೆಲ್ಲ ನಂಗೆ ನಡೆಯಲ್ಲ, ನಿಮಗೂ ಗೊತ್ತು ನಡೆಯಲ್ಲ, ಅವೆಲ್ಲ ಸುಮ್ಮನೆ ಫೇಕ್ ಅದು. ಸೊ ಇದು ಜೆನ್ಯೂನ್ ಆಗಿ ಇವೆಲ್ಲ ಆಗ್ತಿದೆ. ಆ್ಯಂಡ್ ಕಂಟೆಂಟ್ ರೈಟಿಂಗ್ ಬಂದುಬಿಟ್ರೆ ಫಾರ್ ಸಪೋಸ್ ಯಾವ್ದಾದ್ರು ಕಂಟೆಂಟ್ ಕ್ರಿಯೇಟರ್ಸ್ಗೆ ಇಲ್ಲಾಂದ್ರೆ ಬೇರೆಯವ್ರಿಗೆ ಏನೋ ಕಂಟೆಂಟ್ ನೀವು ಲೈಕ್ ಬರೀಬೇಕು. ಲೈಕ್ ಫಾರ್ ಸಪೋಸ್ ನನಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನನಗೆ ಯಾವ ಕಂಟೆಂಟ್ ಮಾಡ್ಬೇಕು, ಯಾವ ವೀಡಿಯೋ ಮಾಡೋದು ಗೊತ್ತಿಲ್ಲ. ಸೊ ನೀವು ನನಗೆ ಸಜೆಷನ್ ಮಾಡಿದ್ರೆ ಅದ್ರ ಬದಲು ನಾನು ಪೇ ಮಾಡ್ತೀನಿ. ಈಗ ನಾನು ಸ್ಮಾಲ್ ಕ್ರಿಯೇಟರ್, ಐ ಕಾನ್ ಪೇ, ಲೈಕ್ ನಾನೇ ಜನರೇಟ್ ಮಾಡ್ಕೊತೀನಲ್ಲ. ಸೊ ಇಫ್ ಯು ಆಸ್ಕ್ ಬಿಗ್ ಕ್ರಿಯೇಟರ್ಸ್, ಸೊ ಅವ್ರಿಗೆ ಅಷ್ಟೊಂದು ಟೈಮ್ ಇರಲ್ಲ. ಸೊ ಎಡಿಟಿಂಗು, ತಮ್ನೇಲ್ ಡಿಸೈನಿಂಗು, ಕಂಟೆಂಟ್ ಜನ್ರೇಷನ್ನು ಆ್ಯಂಡ್ ಶೂಟಿಂಗ್ ಅವು ಇವು ಅಂತ ಅವ್ರಿಗೆ ಜಾಸ್ತಿ ಟೈಮ್ ಇರಲ್ಲ. ಸೊ ಅವ್ರು ನಿಮ್ಮ ಪ್ರೂಫ್ ಆಫ್ ವರ್ಕನ್ನು ನೋಡಿಬಿಟ್ಟು ನಿಮಗೆ ಅವ್ರೇನೋ ವರ್ಕನ್ನು ಪ್ರೊವೈಡ್ ಮಾಡಿದ್ರೆ, ಬಿಗ್ ಕ್ರಿಯೇಟರ್ಸು ಪರ್ ಕಂಟೆಂಟ್ ರೈಟಿಂಗ್ಗೆ ಸ್ಟಾರ್ಟಿಂಗಿಂದಾನೆ ದೊಡ್ಡ ಕ್ರಿಯೇಟರ್ ಸ್ಟಾರ್ಟಿಂಗಿಂದಾನೆ 500 ಜನರೇಟ್ ಮಾಡ್ಬೋದು. ಇಲ್ಲ ಬ್ರೋ ಇಲ್ಲ ಅಂತಂದರೆ ನೀವು 300 ಜನರೇಟ್ ಮಾಡಿ 300, 500, 1000, 2000 ಪೇ ಮಾಡ್ತಾವೆ ಇದ್ದಾರೆ. ಇನ್ಸ್ಟಾಗ್ರಾಮಲ್ಲಿ ನೀವು DM ಮಾಡ್ಬೋದು, ಇಲ್ಲ ಅಂತಂದರೆ ಬೇರೆ ಲೋಕಲ್ ಬಿಸ್ನೆಸ್ಸಲ್ಲಿ ನೀವು ಮಾಡ್ಬೋದು. ಸಪೋಸ್ ಫೈವರಲ್ಲಿ ನೀವು ಅವಾಗ ಹೇಳಿದ್ರೆ ಡಿಸೈನಿಂಗ್ ನಿಮ್ಮ ಇನ್ಸ್ಟಾಗ್ರಾಮ್ ಪೋಸ್ಟ್ಗಳು ಆ್ಯಂಡ್ ತಮ್ನೇಲ್ ಡಿಸೈನಿಂಗ್ಸು ಅವೆಲ್ಲ ನೀವು ಡಿಸೈನ್ ಮಾಡಿಬಿಟ್ಟು ಲೈಕ್ ಫೈವರಲ್ಲಿ ಸೆಲ್ ಮಾಡ್ಬೋದು. ನಿಮ್ಗೆ ಆರ್ಡರ್ಸ್ ಎಲ್ಲ ಬರುತ್ತೆ. ಅದ್ರ ಜೊತೆಗೆ ನೀವು ಕಂಟೆಂಟ್ ರೈಟಿಂಗ್ ಮಾಡ್ಬೋದು. ಸೊ ದೊಡ್ಡ ಕ್ರಿಯೇಟರ್ಸ್ ಎಲ್ಲ ಫೈವರಲ್ಲಿ ಸರ್ಚ್ ಮಾಡ್ತಾ ಇರ್ತಾರೆ ಒಳ್ಳೆ ಫ್ರೀಲಾನ್ಸಿಂಗ್ಗೋಸ್ಕರ. ಸೊ ನೀವು ಬೇಕಾದ್ರೆ ಅವ್ರಿಗೆ ಏನೋ ಕ್ಯಾಚ್ ಆದರೆ ನಿಮಗೆ ಅವ್ರಿಗೆ ವರ್ಕ್ ಪ್ರೊವೈಡ್ ಮಾಡಿದ್ರೆ ಸ್ಟಾರ್ಟಿಂಗ್ 2-3 ಡೆಲಿವರ್ಸ್ ನೀವು ಚೆನ್ನಾಗಿ ಮಾಡಿದ್ರೆ ಅಂತಂದರೆ ಥರ್ಡಿಂದ ಅವರು ನಿಮಗೆ ಡೈರೆಕ್ಟಾಗಿ ನಿಮಗೆ ಹೈರ್ ಮಾಡ್ಕೊತಾರೆ, ಪರ್ಮನೆಂಟಾಗಿ ಹೈರ್ ಮಾಡ್ಕೊತಾರೆ. ನೀವು ಪರ್ಮನೆಂಟಾಗಿ ನೀವು ಮಂತ್ಲಿ ಅರ್ನ್ ಮಾಡ್ತಾನೆ ಇರ್ಬೋದು. ಇದು ರಿಯಾಲಿಟಿ. ಓಕೆ, ದಿಸ್ ಇಸ್ ರಿಯಾಲಿಟಿ. ಇದನ್ನೆಲ್ಲ ನಡೀತಾ ಇದೆ. ಬೇಕಾದ್ರೆ ನೀವು ಫೈವರಲ್ಲಿ ನೋಡಿ, ನೀವು 500, 1000, 4000, 5000, 10,000 ಇದೆ. ಸೊ ಇದು ಡಿಪೆಂಡ್ ಆನ್ ನಿಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅದಕ್ಕಾಗಿ ಇದನ್ನು ನೀವು ಫೋಕಸ್ ಮಾಡಿ. ಇಲ್ಲ ಬ್ರೋ ನನಗೆ ಡಿಸೈನಿಂಗ್ ಬೇಡ, ಕಂಟೆಂಟ್ ರೈಟಿಂಗ್ ಬೇರೆ, ಏನೋ ಸ್ಪೆಷಲ್ ಆಗಿ ಹೇಳು ಅಂತಂದರೆ ದಟ್ ಈಸ್ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್. ಫಾರ್ ಸಪೋಸ್ ನೀವು ನೋಡ್ಬೋದು ಲೈಕ್ ದೊಡ್ಡ ಕ್ರಿಯೇಟರ್ಸ್, ಲೈಕ್ ದೊಡ್ಡ ಕ್ರಿಯೇಟರ್ಸ್ ಅಲ್ಲ, ದೊಡ್ಡ ಇನ್ಸ್ಟಾಗ್ರಾಮ್ ಪೇಜಸ್ ಅವರು ಲೈಕ್ ವಿರಾಟ್ ಕೊಹ್ಲಿ, MS ಧೋನಿ ಅವರೆಲ್ಲ ಇನ್ಸ್ಟಾಗ್ರಾಮ್ ಯೂಸ್ ಮಾಡಲ್ಲ. ಅವ್ರ ಮ್ಯಾನೇಜ್ಮೆಂಟ್ ಯಾರೋ ಮ್ಯಾನೇಜರ್ನ ಯೂಸ್ ಮಾಡ್ತಾರೆ. ಅದನ್ನು ನೀವು ಬೇಕಾದ್ರೆ ದೊಡ್ಡ ಕ್ರಿಯೇಟರ್ಸ್ ನೋಡಿ, ಮ್ಯಾನೇಜ್ಡ್ ಬೈ ಇವನು ಅಂತ ಹಾಕಿರ್ತಾರಲ್ಲಿ ಈ ಬಯೋದಲ್ಲಿ. ಸೊ ಅವ್ರೇನು ಇನ್ಸ್ಟಾಗ್ರಾಮ್ ಯೂಸ್ ಮಾಡಲ್ಲ, ಅವ್ರ ಮ್ಯಾನೇಜರ್ ಅವರು ಯೂಸ್ ಮಾಡ್ತಾರೆ. ಸೊ ಅದೇ ರೀತಿ ನೀವು ಲೋಕಲ್ ಬಿಸ್ನೆಸ್ ಅವ್ರಿಗೆ ಇನ್ಸ್ಟಾಗ್ರಾಮ್ ಯೂಸ್ ಮಾಡೋಕ್ಕೆ ಬರಲ್ಲ, ಅವ್ರಿಗೆ ಇನ್ಸ್ಟಾಗ್ರಾಮ್ ಇರಲ್ಲ, ಬಿಸ್ನೆಸ್ ಚೆನ್ನಾಗಿ ಗ್ರೋ ಆಗ್ತಾ ಇರುತ್ತೆ. ಅದೇನೇ ನೀವು ಲೈಕ್ ಲೋಕಲ್ ಬಿಸ್ನೆಸ್ ನಿಮಗೆ, ಸೊ ನಿಮಗೆ ಬಿಸ್ನೆಸ್ ಚೆನ್ನಾಗಿ ಆಗ್ತಿದೆ. ಸೊ ನಾನು ನಿಮಗೆ ಸೋಷಿಯಲ್ ಪ್ರೆಸೆನ್ಸನ್ನು ಕೊಟ್ಟರೆ ನಿಮಗೆ ಇನ್ನೂ ಸ್ವಲ್ಪ ಸೋಷಿಯಲಿನ ಲೈಕ್ ವೈರಲ್ ಆಗುತ್ತೆ, ನಿಮ್ಮ ಬಿಸ್ನೆಸ್ನು ಗ್ರೋತ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೀವು ಅವ್ರಿಗೆ ಸೋಷಿಯಲ್ ಸರ್ವಿಸ್ ಮಾಡಿದ್ರೆ, ಫಾರ್ ಸಪೋಸ್ ನೀವು ಅವ್ರಿಗೆ ಇನ್ಸ್ಟಾಗ್ರಾಮ್ ಕ್ರಿಯೇಟ್ ಮಾಡೋದು,
ಸಪೋಸ್ ಲೋಕಲ್ ಬಿಸ್ನೆಸ್ ಲೈಕ್ ಬೇಕ್ರಿನೋ ಕೆಫೆನೋ ಇಂಥದ್ರಲ್ಲಿ ನೀವೇನಾದರೂ ಲೈಕ್ ಅವ್ರಿಗೆ ಇನ್ಸ್ಟಾಗ್ರಾಮ್ ಪೇಜ್ ಕ್ರಿಯೇಟ್ ಮಾಡ್ಬಿಟ್ಟು ಪರ್ ಡೇ ಲೈಕ್ ಪರ್ ವೀಕ್ 3 ಪೋಸ್ಟ್, ಇಲ್ಲಾಂದ್ರೆ ಯಾವುದೋ ಒಂದು ರೀಲ್ ಕ್ರಿಯೇಟ್ ಮಾಡೋದು, ಇಲ್ಲಾಂತಂದ್ರೆ ಒಂದು ಸ್ಟೋರಿ ಹಾಕೋದು, ಇಲ್ಲಾಂದ್ರೆ ಯಾವ ಆಫರ್ ಕೊಡೋದು. ಸೊ ಇಂಥದ್ದು ಮಾಡಿದ್ರೆ ನಿಮಗೆ ಅವ್ರು ಸೋಷಿಯಲಿ ವೈರಲ್ ಆಗ್ತಾರೆ. ಆ್ಯಂಡ್ ಆಲ್ಸೋ ಅವ್ರು ಸೋಷಿಯಲ್ ವೈರಲಿಂದ ನಿಮ್ಗೆ ಅವ್ರಿಗೆ ಬಿಸ್ನೆಸ್ ಗ್ರೋ ಆಗುತ್ತೆ. ಆ್ಯಂಡ್ ಬಿಸ್ನೆಸ್ನ ನೀವು ಸ್ವಲ್ಪ ಕಮಿಷನ್ ತಗೋಬೋದು. ಇದು ರಿಯಾಲಿಟಿ ಆಗ್ತಾ ಇದೆ. ಬೇಕಂದ್ರೆ ನೀವು ಮತ್ತೆ ಫೈವರಲ್ಲಿ ಹೋಗಿ, ಈ ಫೈವರಲ್ಲಿ ಎಲ್ಲ ಫ್ರೀಲಾನ್ಸಿಂಗ್ ವರ್ಕ್ಸು ಮಾಡ್ಬೋದು. ನಾನು ಸುಮ್ಮನೆ ಹೇಳ್ತಿರೋದು 4 ಅಷ್ಟೇ, ಇನ್ನು ಜಾಸ್ತಿ ಇದೆ. ನಿಮ್ಗೆ ಬೇಕಾದ್ರೆ ನೋಡಿ, ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಅಂತ ಫ್ರಮ್ 300 ಇಂದ 15,000 20,000ವರೆಗೂ ಇದೆ. ನೀವು ನಮ್ಮಲ್ಲಿ ಬೇಕಾದ್ರೆ ಪ್ರೂಫ್ಸ್ ನೋಡಿ ಇದೆ. ಫಸ್ಟ್ ಆಫ್ ಲೋಕಲ್ ಬಿಸ್ನೆಸ್ ಅವ್ರಿಗೆ ಗೊತ್ತಿಲ್ಲ ಹೆಂಗೆ ಮಾಡಬೇಕು ಅಂತ. ಅವ್ರು ಚೆನ್ನಾಗಿ ಬಿಸ್ನೆಸ್ ಆಗ್ತಾ ಇರುತ್ತೆ ಆಫ್ಲೈನ್. ಆ್ಯಂಡ್ ಆನ್ಲೈನಲ್ಲಿ ಫುಲ್ ಮಾಡ್ಬೇಕಂದ್ರೆ ನೀವು ಹೋಗಿ ಎಕ್ಸ್ಪ್ಲೇನ್ ಮಾಡಿ, ನೀವು ಆ ಸೋಷಿಯಲ್ ಪ್ರೆಸೆನ್ಸ್ ಇದ್ರೆ ಇನ್ನೂ ಸ್ವಲ್ಪ ಬಿಸ್ನೆಸ್ ಗ್ರೋ ಆಗುತ್ತೆ ಅಂತ. ಸ್ಟಾರ್ಟಿಂಗು ತಗೋಬೇಡಿ ಏನು, ಅವ್ರು ಗ್ರೋ ಆದಮೇಲೆ ಸೊ ನೀವು ಸೋಷಿಯಲಲ್ಲಿ ಅವ್ರಿಗೆ ಪೋಸ್ಟ್ ಕ್ರಿಯೇಟ್ ಮಾಡಿಕೊಂಡು ನೀವು ಅದನ್ನು ಅವ್ರನ್ನ ಮ್ಯಾನೇಜ್ ಮಾಡಿ, ಅವ್ರ ಅಕೌಂಟ್ನ ನೀವೇ ತಗೊಂಡು ಮ್ಯಾನೇಜ್ ಮಾಡಿ. ಅವ್ರಿಗೆ ಅಕೌಂಟ್ ಇಲ್ಲ ಅಂತ ನೀವೇ ಕ್ರಿಯೇಟ್ ಮಾಡಿಕೊಂಡು ಅವ್ರ ಹೆಸರ ಮೇಲೆ ಮ್ಯಾನೇಜ್ಮೆಂಟ್, ಅದರಿಂದ ನಿಮಗೆ ಕ್ಲೈಂಟ್ಸ್ ಬರ್ತಾರೆ, ಅದರಿಂದ ನಿಮಗೆ ಏನೋ ಆಡಿಯನ್ಸ್ ಬಂದು ಅವ್ರಿಗೆ ಏನು ಬಿಸ್ನೆಸ್ ಗ್ರೋ ಆದರೆ ಸೊ ಅದರಿಂದ ನಿಮಗೆ ಕಮಿಷನ್ ತಗೊಳ್ಳಿ. ಪರ್ ಮಂತ್ 3,000 4,000 ಕಮಿಷನ್ ತಗೋಬೋದು. ಇದೆಲ್ಲ ನಡೀತೆ. ಸೊ ಇವೆಲ್ಲ ಬೇಡ ಬ್ರೋ, ನನಗೆ ಈ ಡಿಸೈನಿಂಗ್ ಅಂತೆ, ರೈಟಿಂಗ್ ಅಂತೆ, ಮತ್ತು ಇವೆಲ್ಲ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಇದೆಲ್ಲ ನಮ್ಗೆ ಗೊತ್ತಿಲ್ಲ. ಬೇರೆದು ಯಾವುದು ಈಸಿಯಾಗಿರೋದು ಏನಂತಂದರೆ, ಈಸಿಯಾಗಿರೋದು ಈ ಜನ್ರೇಷನ್ ನಿಮಗೆಲ್ಲ ಲೈಕ್ ವರ್ಕೆಲ್ಲ ಜಾಸ್ತಿ ಮಾಡುತ್ತೆ. ಐ ಮೀನ್ ನಿಮ್ಗೆ ನಮ್ಮ ಬ್ರೈನ್ಗಿನ್ನ ಜಾಸ್ತಿ ಯೂಸ್ಫುಲ್, ಅದೇ ಜಾಸ್ತಿ ವರ್ಕ್ ಮಾಡ್ತಾ ಇದೆ. ಸೊ ಅದನ್ನೇ ಯೂಸ್ ಮಾಡ್ಕೊಂಡು ನೀವು ಲೈಕ್ ರೆಸ್ಯೂಮನ್ನು ಕ್ರಿಯೇಟ್ ಮಾಡ್ಬೋದು. ಓಕೆ, ನೀವು ರೆಸ್ಯೂಮ್ ಅಂದರೆ 12th ನೀವು ಬರ್ದಿರ್ತೀರ, ನಿಮ್ಮ ಫಾದರ್ ನೇಮು, ಡೇಟ್ ಆಫ್ ಬರ್ತು, ನಿಮ್ಮ ನೇಮು, ಸ್ಕೂಲ್ ನೇಮು, ಕ್ಲಾಸ್ ನೇಮು, ಅದು ಯೂಸ್ ಇಲ್ಲ. ಅದು ಆ ರೆಸ್ಯೂಮೆ ನೀವು ಹಾಕಿದ್ರೆ ನಿಮಗೆ ಒಂದು ಜಾಬ್ ಬರಲ್ಲ. ಅದೆಲ್ಲ ಫೇಕ್, ಅದು ಔಟ್ಡೇಟೆಡ್ ಅದು. ಸೊ ಅದು ನಮ್ಮ ಕರ್ನಾಟಕ ಸ್ಟೇಟ್ ಬೋರ್ಡು ಅವ ಯಾವಾಗ ಚೇಂಜ್ ಮಾಡ್ತಾರೋ ಅದು ಗೊತ್ತಿಲ್ಲ. ಯಾಕಂತಂದ್ರೆ ಅವ್ರಿಗೆ ಅಷ್ಟೊಂದು ಟೈಮ್ ಇಲ್ಲ ಪಾಪ, ಎಜುಕೇಷನ್ ಮೇಲೆ ಕೊಡೋಕ್ಕೆ ಅಷ್ಟೊಂದು ಟೈಮ್ ಇಲ್ಲ ಅವ್ರಿಗೆ. ಸೊ ಅದು ಸುಮ್ಮನೆ ಅದು ರೆಸ್ಯೂಮೆ ಸುಮ್ಮನೆ 5 ಮಾರ್ಕ್ಸು 10 ಮಾರ್ಕ್ಸ್ ಬರ್ದಿರ್ತಾರೆ ನೀವು ಇಂಗ್ಲೀಷಲ್ಲಿ. ಸೊ ಅದು ಯೂಸ್ ಇಲ್ಲ ಬ್ರೋ, ಯೂಸ್ ಇಲ್ಲ. ಈ ಮಾತು ನನಗೆ ನೆನಪಿಟ್ಕೊಳ್ಳಿ, ಈ ವಿಡಿಯೋ ನೆನಪಿಟ್ಕೊಳ್ಳಿ. ನೀವು ಈ ರೆಸ್ಯೂಮೆ ನಾನು ಯೂಸೇ ಮಾಡಲ್ಲ ಲೈಫ್ ಲಾಂಗ್. ಈ ರೆಸ್ಯೂಮೆ ಇದು ಫಾರ್ಮೆಟೇ ಚೇಂಜ್ ಇರುತ್ತೆ. ಸೊ ಅದು ಯಾವಾಗ ಚೇಂಜ್ ಮಾಡೋದು ಗೊತ್ತಿಲ್ಲ. ಸೊ ನೀವು ಇದನ್ನ ಯೂಸ್ ಮಾಡಿಕೊಂಡು AI ಟೂಲ್ನ ಯೂಸ್ ಮಾಡಿಕೊಂಡು ರೆಸ್ಯೂಮೆನೇ ಕ್ರಿಯೇಟ್ ಮಾಡಿ. ಸೊ ಫಾರ್ ಎಕ್ಸಾಂಪಲ್ ನನ್ನ ರೆಸ್ಯೂಮೆ ಆದರೆ ಈಗಿದೆ, ಬೇರೆಯವ್ರಿಗೆ ರೆಸ್ಯೂಮೆ ಗೊತ್ತಿಲ್ಲ ಪಾಪ, ಹೆಂಗೆ ಮಾಡ್ಬೇಕು ಏನಂದು ಗೊತ್ತಿಲ್ಲ. ಸೊ ನೀವು ಇದನ್ನು ಯೂಸ್ ಮಾಡಿಕೊಂಡು ನೀವು ಕ್ರಿಯೇಟ್ ಮಾಡ್ಬೋದು. ಅಂದರೆ ಹೆಂಗೆ ಕ್ರಿಯೇಟ್ ಮಾಡಬೇಕು ಅಂತಂದರೆ, ನೀವು ಚಾರ್ಜಿಗೆ ಹೋಗಿ ಕ್ರಿಯೇಟ್ ಮೀ ರೆಸ್ಯೂಮೆ ಅಂತ ಕೊಟ್ಟು ಅದು ಕೊಡಲ್ಲ, ಅದು ಫಾರ್ಮಲ್ಲಿ ಕೊಡಲ್ಲ, ಡೀಟೇಲ್ಸ್ ಹಾಕಬೇಕು. ಫಸ್ಟ್ ಆಫ್ ಆಲ್ ನನ್ನ ರೆಸ್ಯೂಮೆ ಹೋಗಿ, ನನ್ನ ರೆಸ್ಯೂಮೇಲೆ ನಂದು ಯೂಟ್ಯೂಬ್ ಚಾನಲ್ ಕ್ಲಿಕ್ ಮಾಡಿ ಯೂಟ್ಯೂಬ್ ಚಾನಲ್ ಹೋಗುತ್ತೆ. ಆ್ಯಂಡ್ ಆಲ್ಸೋ ನಂದು ಇಮೇಲ್ ಕ್ಲಿಕ್ ಮಾಡಿ ಇಮೇಲ್ಗೆ ಹೋಗುತ್ತೆ. ನಂದು ಲೀಡ್ ಕೋಡ್ ಕ್ಲಿಕ್ ಮಾಡಿ ಲೀಡ್ ಕೋಡ್ ಹೋಗುತ್ತೆ. ಸೊ ಈ ರೀತಿ ನಿಮಗೆ ಲಿಂಕ್ಸ್ ಕೊಟ್ಟಿರ್ತಾರೆ, ಲಿಂಕ್ಸ್ ಕ್ಲಿಕ್ ಮಾಡಿದ್ರೆ ಅದು ಸ್ಪೆಸಿಫಿಕ್ ಲೈಕ್ ಇಂಡೆಕ್ಸ್ ಪೇಜಿಗೆ ಹೋಗಬೇಕು. ಆ ರೀತಿ ಮಾಡಬೇಕು. ಆ ರೀತಿ ಹಿಂಗೆ ಮಾಡಬೇಕು ಏನು ಬ್ರೋ ಅಂತಂದರೆ, ಓವರ್ಲೀಫ್ ಅಂತ ಇದು ಇದೆ ವೆಬ್ಸೈಟ್. ಸೊ ಅದರಿಂದ ನೀವು ಎನ್ ನಂಬರ್ ಆಫ್ ಇದು ಮಾಡ್ಬೋದು, ಟೆಂಪ್ಲೇಟ್ಸ್ ಮಾಡ್ಬೋದು, ಎನ್ ನಂಬರ್ ಆಫ್ CVs ರೆಸ್ಯೂಮೆಸ್ ಎಲ್ಲ ಮಾಡ್ಬೋದು. ಸೊ ಅದರಿಂದ ನೀವು ಲೈಕ್ ನಿಮ್ಮ ಕ್ಲೈಂಟ್ಸ್ಗೆ ಇದು ಲೈಕ್ ಸೆಲ್ ಮಾಡ್ಬೋದು. ಅವರು ಪರ್ ರೆಸ್ಯೂಮೆ 200-300 ಜನ್ರೇಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೀವೇನಾದರೂ ಲೋಕಲ್ ಲೈಕ್ ಕಂಪ್ಯೂಟರ್ ಸರ್ವಿಸ್ಗೆ ಹೋದರೆ ಅವರು ಜನ್ರೇಟ್ ಮಾಡ್ತಾರೆ. ಓಕೆ, ಅವ್ರು ಜನ್ರೇಟ್ ಮಾಡಿ ರೆಸ್ಯೂಮೆ ಜನ್ರೇಟ್ ಮಾಡ್ತಾರೆ. 400-500 ಹೇಳ್ತಾರೆ. ನಾನು ಫಸ್ಟ್ ಸೆಮ್ ಇರುವಾಗ ನಾನು ಒಂದು ರೆಸ್ಯೂಮೆಗೆ 2,000 ಚಾರ್ಜ್ ಮಾಡಿದೆ. ಸೊ ಇದೇ ರೀತಿ ನಿಮಗೆ ಚಾರ್ಜ್ ಮಾಡ್ಬೋದು. ರೆಸ್ಯೂಮೆ ಇಸ್ ವೆರಿ ಲೈಕ್ ಸಿಂಪಲ್ ಥಿಂಗ್. ಸೊ ನಿಮ್ಗೆ ಸ್ವಲ್ಪ ಅರ್ಥ ಆಗಿರ್ಬೇಕು, ಲೈಕ್ ರೆಸ್ಯೂಮ್ ಏನಕ್ಕೆ ಮಾಡ್ತಾರೆ, ಏನಕ್ಕೆ ಜಾಬ್ಸ್ಗೆ ಹೋಗಿ ಆ ಜಾಬ್ಸ್ ರಿಲೇಟೆಡ್ ನನ್ನ ಡಿಸ್ಕ್ರಿಪ್ಷನ್ ಏನು ಬರೀಬೇಕು, ಅದ್ರ ಬಗ್ಗೆ ನಾನು ಏನು ಬರೀಬೇಕು ಅಂತ ಗೊತ್ತಿದ್ರೆ ನಿಮಗೆ ಈಸಿಯಾಗಿ ನಿಮಗೆ ಕ್ಲೈಂಟ್ಸ್ ಬರ್ತಾರೆ. ಆ್ಯಂಡ್ ಇದನ್ನು ನೀವು ಫೈವರಲ್ಲಿ ಸೆಲ್ ಮಾಡ್ಬೋದು ಅಂತ ಮಾಡ್ಬೋದು. ಬೇಕಂದ್ರೆ ನಾನು ಪ್ರೂಫ್ ತೋರಿಸ್ತೀನಿ, ಸೇವರಲ್ಲಿ ಲೈಕ್ ರೆಸ್ಯೂಮೆಸು ಅದು ಇದು ಸೆಲ್ಲರ್ಸ್ ಅಂತ ನೀವು ಬೇಕಾದ್ರೆ ಚಾರ್ಜ್ ಮಾಡ್ಬೋದು. ಸಪೋಸ್ ನಿಮಗೆ ಲೋಕಲಲ್ಲಿ ನಿಮಗೆ ಪರ್ ರೆಸ್ಯೂಮೆ 200 ಚಾರ್ಜ್ ಮಾಡ್ಬೋದು. ರೆಸ್ಯೂಮೆಸ್ ಕೊಡ್ತಾರೆ. ರೆಸ್ಯೂಮೆಸ್ ಅಂತಂದರೆ ಜನ ಎಲ್ಲರೂ ನನಗೆ ರೆಸ್ಯೂಮ್ ಬರಲ್ಲ, ರೆಸ್ಯೂಮ್ ಮಾಡಿಕೊಡು ಪಕ್ಕ ಕೊಡ್ತೀನಿ ಅಂತ 200 ಚಾರ್ಜ್ ಮಾಡ್ಬೋದು ನೀವು ಲೋಕಲ್. ಸ್ಟಾರ್ಟಿಂಗಲ್ಲಿ ಬೇಸಿಕ್ ನಿಮಗೆ 0 ಎಕ್ಸ್ಪೀರಿಯನ್ಸ್ ಇದ್ರೂ ಸ್ಟಾರ್ಟಿಂಗಲ್ಲಿ 0 ರೂಪೀಸ್ ಲೈಕ್ 200 ರೂಪೀಸ್ ಚಾರ್ಜ್ ಮಾಡ್ಬೋದು. ಆ್ಯಂಡ್ 2,000ವರೆಗೂ ನೀವು ಫೈನಲೈಸ್ ಮಾಡ್ಬೋದು ಅಮೌಂಟ್. ಸೊ ಇದು ರೆಸ್ಯೂಮೆಸ್. ಅನ್ಕೋಬೋದು ಏನು ಬ್ರೋ ಎಲ್ಲ ಸ್ವಲ್ಪ ವಿಚಿತ್ರವಾಗಿದೆ, ನಮ್ಗೆ ಏನೋ ಸಿಂಪಲ್ ಆಗಿದೆ ಅಂದರೆ ಇವೇ ಸಿಂಪಲ್ಸ್. ಓಕೆ, ಇನ್ನು ಇದ್ರ ಮೇಲೆ ಬಂದರೆ ನಿಮಗೆಲ್ಲ ಅಡ್ವಾನ್ಸ್ ಆಗಿರುತ್ತೆ. ಅಡ್ವಾನ್ಸ್ ನಿಮಗೆ ಅಷ್ಟೊಂದು ಬರಲ್ಲ ನಿಮಗೆ ಏನು. ಈ ಬೇಸಿಕ್ ಮಾಡಿಬಿಟ್ರೆ ನಿಮಗೆ ಅಡ್ವಾನ್ಸ್ ಮತ್ತೆ ನಿಮಗೆ ಮತ್ತೆ ನಿಮ್ಮಷ್ಟಕ್ಕೆ ನೀವೇ ಐಡೆಂಟಿಫೈ ಮಾಡ್ಕೊತಾರೆ ಯಾವ್ದ್ರಲ್ಲಿ ಇನ್ನೂ ಬೆಸ್ಟ್ ಇದೆ ಅಂತ. ಸೊ ಇದು ಆ್ಯಂಡ್ ಇವೆಲ್ಲ ನೀವು ಫೈವರಲ್ಲಿ ಸೆಲ್ ಮಾಡ್ಬೋದು. ನೀವು ಫೈವರ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ. ಓಕೆ, ಮತ್ತೆ ಲ್ಯಾಪ್ಟಾಪ್ ಇದೆ ಕ್ರಿಯೇಟ್ ಮಾಡ್ಕೊಳ್ಳಿ. ಅಂದರೆ ಫಸ್ಟ್ ಆಫ್ ಆಲ್ ನಿಮ್ಮ ಲ್ಯಾಪ್ಟಾಪ್ ಇಲ್ಲ ಅಂತಂದರೆ ಫೋನಲ್ಲಿ ನೀವು ಕ್ರಿಯೇಟ್ ಮಾಡ್ಕೋಬೋದು. ಫೋನಲ್ಲಿ ಕ್ರಿಯೇಟ್ ಮಾಡ್ಕೊಂಡು ನಿಮ್ಮ ಆನ್ಲೈನ್ ಕ್ಲೈಂಟ್ಸ್ ತಗೊಂತಾರೆ. ಫಸ್ಟ್ ಆಫ್ ಆಲ್ ನೀವು ಏನಾದ್ರು ಲೈಕ್ ಫಾರಿನ್ ಕ್ಲೈಂಟ್ಸ್ ಸಿಕ್ಕಿದ್ರೆ ಯು ಆರ್ ಲೈಕ್ ವೆರಿ ಲಕ್ಕಿ ಪರ್ಸನ್. ಕ್ಯಾನ್ ಅರ್ನ್ ಲೈಕ್ ಮೋರ್ ದೆನ್ 5,000-6,000 ಪರ್ ಮಂತ್ ಅರ್ನ್ ಮಾಡ್ಬೋದು. ಸೊ ಅದಷ್ಟೇ. ಇನ್ನೊಂದು 50,000 1 lakh ಪರ್ ಮಂತ್ ಅರ್ನ್ ಮಾಡೋಕ್ಕಾಗಲ್ಲ ಈಗಿರೋ ಸ್ಟೇಜಲ್ಲಿ, ನಿಮ್ಗೆ ಏನು ಎಕ್ಸ್ಪೀರಿಯನ್ಸ್ ಇಲ್ಲ ಸ್ಟೇಜಲ್ಲಿ. ಸೊ 3,000-4,000 ಅರೌಂಡ್ 5,000ವರೆಗೂ ಅರ್ನ್ ಮಾಡ್ಬೋದು. ಐ ಮೀನ್ ನೀವು ಒಂದು ಇಲ್ಲಿ ಈ ಫೀಲ್ಡಲ್ಲಿ ಬಂದು ಒಂದು 2 to 3 ಮಂತ್ಸ್ ನೀವು ಸಸ್ಟೈನ್ ಆದರೆ ಅರ್ನ್ ಮಾಡ್ಬೋದು. ಇಲ್ಲ ಅಂತಂದರೆ ಈ ಸ್ಟಾರ್ಟಿಂಗ್ ಒಂದು 1,000-1,500ವರೆಗೂ ಅರ್ನ್ ಮಾಡ್ಬೋದು ಪರ್ ಮಂತ್. ಇದು ರಿಯಾಲಿಟಿ ಅಷ್ಟೇ, ರಿಯಾಲಿಟಿ ಹೇಳ್ತೀನಿ. ಸೊ ನಾನು ಸುಮ್ಮನೆ ತಮ್ಮನೇಲಿ 1 ಲಕ್ಷ 2 ಲಕ್ಷ ದುಡೀರಿ ಅದು ಇದು ಅಂತ ನಾನು ತಮ್ಮನೇಲಿ ಕೊಟ್ಟಿಲ್ಲ. ಸೊ ಇದು ರಿಯಾಲಿಟಿ. ಈ ರೀತಿ ಬಂದರೆ ನಿಮಗೆ ಸ್ಕಿಲ್ಸು ಗೈನ್ ಆಗುತ್ತೆ.
ಆ್ಯಂಡ್ ಆಲ್ಸೋ ನಿಮಗೆ ವರ್ಕು ಲೈಕ್ ನಿಮ್ಗೆ ವರ್ಕು ಸಿಗುತ್ತೆ ಆ್ಯಂಡ್ ಆಲ್ಸೋ ನೀವು ಅದನ್ನು ಮಾಡ್ತೀರಾ ಆ್ಯಂಡ್ ಈ ಸ್ಕಿಲ್ಸ್ ಮತ್ತು ಫ್ಯೂಚರ್ ಹೆಲ್ಪ್ ಆಗುತ್ತೆ ಆ್ಯಂಡ್ ಅಲಾಂಗ್ ಸೈಡ್ ಆ್ಯಂಡ್ ಇದು ಒಂದು ಪಾರ್ಟು ಆ್ಯಂಡ್ ಇದೆಲ್ಲ ನೀವು ಮಾಡೋಕ್ಕೆ ಅಷ್ಟೊಂದು ಟೈಮ್ ಏನು ಲೈಕ್ ಬೇಕಾಗಿಲ್ಲ, ಸ್ವಲ್ಪ ಟೈಮ್ ಸಿಗಿದ್ರು ಸಾಕು. ಆ್ಯಂಡ್ ಬೇರೆ ಟೈಮಲ್ಲಿ ನಿಮ್ಗೆ ಹಾಲಿಡೇಸಲ್ಲಿ 4 ಮಂತ್ಸ್ ಹಾಲಿಡೇಸ್ ಇದೆ. ಫಾರ್ ಸಪೋಸ್ ಆ 4 ಮಂತ್ ಹಾಲಿಡೇಸ್ ಬೇಸಿಕ್ ಬೇರೆ ಸ್ಕಿಲ್ಸನ್ನು ಕಲೀರಿ. ಫಾರ್ ಸಪೋಸ್ ವಿಡಿಯೋ ಎಡಿಟಿಂಗ್ ಆಗಿರ್ಬೋದು, ಪೈಥಾನ್, ಕೋಡಿಂಗ್ ಸ್ಕಿಲ್ಸ್ ಎಲ್ಲ ಕಲೀರಿ. ಫಾರ್ ಸಪೋಸ್ ನೀವು ಏನಾದರೂ ಬಯಾಲಜಿ ಸ್ಟೂಡೆಂಟ್ಸ್ ಇಲ್ಲ ಅಂತಂದರೆ ಸಿ ಎಸ್ ಸ್ಟೂಡೆಂಟ್ ಏನಾದರೂ ಇಂಜಿನಿಯರಿಂಗ್ ತೊಗೊತಾ ಇದ್ದೀರಿ ಅಂತಂದರೆ ಇವೆಲ್ಲ ಯೂಸ್ ಆಗುತ್ತೆ. ಇಲ್ಲಿ ಯೂಸ್ ಆಗುತ್ತೆ ಬೇಕಂತ ಬೇರೆಯವರು ಸಿ ಎಸ್ ಬ್ಯಾಕ್ಗ್ರೌಂಡ್ ಬಂದಿರ್ತಾರೆ, ಕೆಲವರು ಬೇರೆ ಬ್ಯಾಕ್ಗ್ರೌಂಡ್ ಬಂದಿರ್ತಾರೆ, ಅವ್ರು ಕೋಡಿಂಗಲ್ಲಿ ಚೆನ್ನಾಗಿ ಬಂದಿರುತ್ತೆ. ಸೊ ಆ ಸ್ಕಿಲ್ಸ್ ಮ್ಯಾಚ್ ಆಗಬೇಕಂತ ನೀವು ಇಂಜಿನಿಯರಿಂಗಲ್ಲಿ ನೀವು ಈ ಕೋಡಿಂಗ್ ಸ್ಕಿಲ್ಸು, ಪೈಥಾನು, ಜಾವಾ ಇಲ್ಲಾಂದರೆ ಸೀನೋ ಇಲ್ಲಾಂದರೆ ವಿಡಿಯೋ ಎಡಿಟಿಂಗ್ ಸ್ಕಿಲ್ಸ್ ಕಲೀರಿ ಅಲಾಂಗ್ ವಿತ್. ಆ್ಯಂಡ್ ಇವೆಲ್ಲ ನೀವು ವಿಡಿಯೋ ಎಡಿಟಿಂಗ್ ಮಾಡಿ ಮತ್ತೆ ನೀವು ಕ್ಲೈಂಟ್ಸ್ ತೊಗೋಬೋದು. ಬಟ್ ಅದು ವಿಡಿಯೋ ಎಡಿಟಿಂಗ್ ಅಷ್ಟು ಬೇಗ ನಿಮಗೆ ಸಿಗಲ್ಲ ಕ್ಲೈಂಟ್ಸು. ಎಲ್ಲರೂ ಹೇಳ್ತಾರೆ ವಿಡಿಯೋ ಎಡಿಟಿಂಗ್ ಮಾಡಿಬಿಡು 50,000 ಲೈಕ್ ಅದು ಮಾಡಿಬಿಡು ಅಂತ. ಸೊ ಅದು ಸ್ವಲ್ಪ ಅದು ಇಂಟರ್ಮೀಡಿಯೇಟ್ ಸ್ಟೇಜ್ ನಿಮಗೆ. ಸೊ ಅಷ್ಟು ಬೇಗ ನಿಮ್ಗೆ ಝೀರೋ ಎಕ್ಸ್ಪೀರಿಯನ್ಸಿಂದ ಅಷ್ಟು ಬೇಗ ನಿಮ್ಗೆ ಕ್ಲೈಂಟ್ಸ್ ತೊಗೊಳಕ್ಕೆ ಅಷ್ಟು ಕಷ್ಟ ಇರುತ್ತೆ ಅದು. ಸೊ ಅದಕ್ಕೆ ನಾನು ವಿಡಿಯೋದಲ್ಲಿ ಮೆನ್ಷನ್ ಮಾಡ್ತಿಲ್ಲ ಅದು. ಸೊ ನೀವು ಬೇಕಾದರೆ ಅದು ವಿಡಿಯೋ ಸ್ಕಿಲ್ಸಲ್ಲಿ ಕಲ್ತ್ಕೊಂಡ್ಬಿಟ್ಟು ಮಾಡ್ಬೋದು. ಬಟ್ ಬೇಸಿಕಲ್ಲಿ ಹಿಂಗೆ ಮಾಡೋಕ್ಕಾಗಲ್ಲ. ಸೊ ಬೇರೆಯವರು ಹೇಳ್ಬಿಡ್ತಾರೆ ವಿಡಿಯೋ ಎಡಿಟಿಂಗ್ ಕಲ್ತ್ಬಿಟ್ಟು 1 lakh 2 lakhs ಅರ್ನ್ ಮಾಡು ಅಂತ. ಮಾಡ್ಬೋದು, ಬಟ್ ಬೇಸಿಕ್ಕಾಗಿ ಆಗಲ್ಲ. ಝೀರೋ ಎಕ್ಸ್ಪೀರಿಯನ್ಸಿಂದ ಅದು ಮಾಡೋಕ್ಕಾಗಲ್ಲ. ಸೊ ಅದಕ್ಕಾಗಿ ನಾನು ಈ ವಿಡಿಯೋದಲ್ಲಿ ಮೆನ್ಷನ್ ಮಾಡಿಲ್ಲ. ಮೇ ಫಾರ್ ಫ್ಯೂಚರಲ್ಲಿ ನಾನು ಮೆನ್ಷನ್ ಮಾಡ್ತೀನಿ. ಇದನ್ನು ನೀವು ಇದು ಫಸ್ಟ್ ಇದನ್ನೇ ನೀವು ಲೈಕ್ ನೀವು ಪ್ರಾಕ್ಟೀಸ್ ಮಾಡಿ ಇದನ್ನು ನೀವು ಲೈಕ್ ಇಂಪ್ಲಿಮೆಂಟ್ ಮಾಡಿದ್ರೆ ದೆನ್ ಅದನ್ನು ಆಟೋಮೆಟಿಕ್ಕಾಗಿ ನಿಮಗೆ ಬರುತ್ತೆ. ಸೊ ಇದು 4 ಸ್ಕಿಲ್ಸ್. ಒಂದು ಡಿಸೈನಿಂಗ್, ಪೋಸ್ಟರ್ ಕ್ರಿಯೇಟ್ ಮಾಡಿ ಸೆಲ್ ಮಾಡಿ ಫೈಬರ್ಗೆ, ಇಲ್ಲಾಂದರೆ ಸೋಷಿಯಲ್ ಮೀಡಿಯಾಗೆ ನಿಮ್ಮ ಯಾವ ಕ್ರಿಯೇಟರ್ಸ್ ಅವ್ರು ಸೆಲ್ ಮಾಡಿ ಪೇ ಮಾಡ್ತಾರೆ. ಆ್ಯಂಡ್ ಒಂದೇ ದಿನ ಅಂದರೆ ಆಗಲ್ಲ, ಟ್ರೈ ಮಾಡಬೇಕು. 10-15 ಡೇಸ್ ಟ್ರೈ ಮಾಡು. ಒಳ್ಳೆ ಪೋಸ್ಟರ್ಸ್ ಕ್ರಿಯೇಟ್ ಮಾಡಿ ಆ ಪೋಸ್ಟರ್ಸ್ ನಿಮಗೆ ಪ್ರೂಫ್ ಆಫ್ ವರ್ಕ್ ಆಗಿ ತೋರಿಸಿ ಅವ್ರಿಗೆ. ನಾನು ಮಾಡ್ತೀನಿ ಅಂತ ಯಾರು ನಂಬ್ತಾರೆ? ನೀವೇನೋ ನಿಮ್ಮ ಹತ್ರ ಏನೋ ಪ್ರೂಫ್ ಇದ್ದರೆ ನಂಬ್ತಾರೆ. ಅದಕ್ಕೆ ಅದೊಂದು 10-15 ಪೋಸ್ಟರ್ಸ್ ಕ್ರಿಯೇಟ್ ಮಾಡಿ. ಅಂದರೆ ಯಾವ ಪೋಸ್ಟ್ ಕ್ರಿಯೇಟ್ ಮಾಡಬೇಕು, ಯಾವ ಐಡಿಯಾ ಹೆಂಗೆ ಗೊತ್ತಿಲ್ಲ ಅಂತ ನಾನು ಒಂದು ಐಡಿಯಾ ಕೊಟ್ಟಿರ್ತೀನಿ, ಡಿಸ್ಪ್ಲೇ ಮಾಡಿರ್ತೀನಿ. ಸೊ ಈ ಐಡಿಯಾದ ಮೇಲೆ ಒಂದು ಪೋಸ್ಟರ್ಸ್ ಕ್ರಿಯೇಟ್ ಮಾಡಿ, ಪೋಸ್ಟರ್ಸ್ ಇಲ್ಲ ತಮ್ಮನೇಲ್ಸ್ ಕ್ರಿಯೇಟ್ ಮಾಡಿ. ಆ್ಯಂಡ್ ಸೆಕೆಂಡ್ ಥಿಂಗ್ ಏನಂತಂದರೆ ನಿಮ್ಮ ಕಂಟೆಂಟ್ ರೈಟಿಂಗ್ ಯಾವುದೊಂದು ಟಾಪಿಕ್ ತಗೊಳ್ಳಿ. ಫಾರ್ ಸಪೋಸ್ ಲೈಕ್ ನೀಟ್ ಯಾಕೆ ಡೇ ಬೈ ಡೇ ಇನ್ಕ್ರೀಸ್ ಆಗ್ತಿದೆ ಅಂತ, ಕಾಂಪಿಟೇಷನ್ ಇನ್ಕ್ರೀಸ್ ಆಗ್ತಿದೆ, ಅದಕ್ಕೆ ಈ ಎವಲ್ಯೂಷನ್ ಏನು, ಈ ಸುಮ್ಮನೆ ಡಾಕ್ಟರ್ಗೆ ಈ MBBSಗೆ ನಿಜವಾಗ್ಲೂ ಸ್ಕೋಪ್ ಇದೆಯಾ ಇಲ್ವಾ, ಅಷ್ಟು ಪ್ರಿಯಾರಿಟಿ ಕೊಡಬೇಕಾ ಇಲ್ವಾ ಅಂತ ಯಾವುದೊಂದು ಟಾಪಿಕ್ ತೊಗೊಂಡು ಕಂಟೆಂಟ್ನ ರೈಟ್ ಮಾಡಿ, ಕಂಟೆಂಟ್ನ ಬರೀರಿ. ಆ ಕಂಟೆಂಟ್ನ ಏನೋ ಕ್ರಿಯೇಟರ್ಸ್ ತೋರಿಸಿ ಇದು ನನ್ನ ವರ್ಕು, ನೀವು ನೋಡಿ ನನ್ನ ಕಂಟೆಂಟ್ ಬರೆದಿದ್ದೀನಿ, ನಿಮ್ಗೆ ಇಷ್ಟ ಆಗಿದೆ, ನಾನು ಮತ್ತೆ ಬೇರೆ ವರ್ಕ್ಸ್ ಎಲ್ಲ ನಿಮ್ಗೆ ಮಾಡ್ತೀನಿ ಅಂತ ಪ್ರೂಫ್ ಆಫ್ ವರ್ಕ್ ಇದು. ನಾನು ಸುಮ್ಮನೆ ಹೋಗ್ಬಿಟ್ಟು ಎಲ್ಲರಿಗೂ ನಾನು ಕಂಟೆಂಟ್ ಮಾಡ್ತೀನಿ, ನಾನು ಇದು ಕೊಡು ಅದು ಕೊಡು ಇದು ಕೊಡು ಅಂದರೆ ಅವ್ರು ನಮ್ಮಲ್ಲ, ಮತ್ತು ಪ್ರೂಫ್ ಇಲ್ಲ. ಸೊ ಅದಕ್ಕಾಗಿ ಇದು ಮಾಡಿ. ಸೊ ಇದು 4 ಥಿಂಗ್ಸ್ ಜೆನ್ಯೂನ್ ಆಗಿರುತ್ತೆ. ಆ್ಯಂಡ್ ಇದೇನು ಫೇಕ್ ಇರಲ್ಲ, ಎಲ್ಲದಕ್ಕೂ ಅರ್ನ್ ಮಾಡೋದು, ಎಲ್ಲದಕ್ಕೂ ಪ್ರೂಫ್ಸ್ ಇದೆ. ಅದಕ್ಕಾಗಿ ಈ 4 ಮಂತ್ಸ್ ಹಾಲಿಡೇಸಲ್ಲಿ ಯಾವುದೋ ಒಂದು ಪಿಕ್ ಮಾಡಿ, 2-3 ಪಿಕ್ ಮಾಡಿ ಎಕ್ಸ್ಪ್ಲೋರ್ ಮಾಡಿ, ಫೇಲ್ ಆಗಿ ಪರವಾಗಿಲ್ಲ ಒಂದು 15 ಡೇಸು 20 ಡೇಸ್ವರೆಗೂ ಅದಾದಮೇಲೆ ಕ್ಲೈಂಟ್ಸ್ ಹುಡುಕಿ ಅದು ಫೈವರಲ್ಲಿ ನೋಡಿ, ಓಕೆ. ಸೊ ಸೋಷಿಯಲ್ ಎಲ್ಲ ಕ್ರಿಯೇಟರ್ಸ್ಗೆ ಪೋಸ್ಟ್ ಮಾಡಿ ನಾನು ಈ ರೀತಿ ಮಾಡ್ತೀನಿ ಅದು ಇದು ಅಂತ. ನಿಮ್ಮ ಪ್ರೂಫ್ ಆಫ್ ವರ್ಕ್ ಚೆನ್ನಾಗಿರ್ಬೇಕು. ಚೆನ್ನಾಗಿದ್ರೆ ನಿಮ್ಮ ಕ್ಲೈಂಟ್ಸ್ ಪಕ್ಕ ಬರ್ತಾರೆ. ಸೊ ಇದು 4 ways ಆಫ್ ಅರ್ನಿಂಗ್. ಸೊ ಇದು ವಿಡಿಯೋ. ಆ್ಯಂಡ್ ನಾನೇನೆಲ್ಲ ಫುಲ್ ಡೆಪ್ತಾಗಿ ಹೋಗಿಲ್ಲ ಯಾವುದೋ ಒಂದು ಟಾಪಿಕ್ ಮೇಲೆ. ಸೊ ಓನ್ಲಿ ನನಗೆ ಲೈಕ್ ನಿಮಗೆ ಸ್ಟ್ರಕ್ಚರ್ ಆಗಿ ಯಾವ ವೇವ್ಸಲ್ಲಿ ನಿಮಗೆ ಮನಿಯನ್ನು ಅರ್ನ್ ಮಾಡ್ಬೋದು, ಪಾಕೆಟ್ ಮನಿ ಅರ್ನ್ ಮಾಡೋ ಅಂತ ಹೇಳಿದ್ದೀನಿ ಅಷ್ಟೇ. ಫಸ್ಟ್ ಆಫ್ ಆಲ್ ನಿಮ್ಗೆ ಏನಾದ್ರು ಇಲ್ಲ ಬ್ರೋ ನನಗೆ ಈ ಫೀಲ್ ಸ್ಪೆಸಿಫಿಕ್ಕಾಗಿ ಡೀಟೇಲಾಗಿ ಸ್ಟೆಪ್ ಬೈ ಸ್ಟೆಪ್ ಹೇಳು, ಹೇಗೆ ಅಂತ ಸ್ಟಾರ್ಟ್ ಮಾಡೋದು, ಹೇಗೆ ಕ್ಲೈಂಟ್ಸ್ ತೊಗೊಳೋದು ಅಂತಂದರೆ ಕಾಮೆಂಟ್ ಭಾಗದಲ್ಲಿ ತಿಳಿಸಿ. ನಾನು ಯಾವುದಕ್ಕೆ ಯಾವ ಟಾಪಿಕ್ ಮೇಲೆ ಜಾಸ್ತಿ ಕಾಮೆಂಟ್ ಬಂದಿರುತ್ತೆ ಅದ್ರ ಮೇಲೆ ನಾನು ವೀಡಿಯೋ ಪಕ್ಕ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ಹಾಲಿಡೇಸಲ್ಲಿ ಯಾವುದೊಂದು ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳಿ ಹಾಲಿಡೇಸು. ಸೊ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ಕೊಂಡು ಇರಬೇಡಿ. ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ಕೊಂಡಿದ್ರೆ ಟೈಮು ಹಂಗೆ ಹೋಗ್ತಾನೆ ಇರುತ್ತೆ. ಸೊ ಅದಕ್ಕಾಗಿ ಇದನ್ನು ಟ್ರೈ ಮಾಡಿ ನಿಮ್ಮ ಪಾಕೆಟ್ ಮನಿ ಅರ್ನ್ ಮಾಡಿ.